ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಮತ್ತೆ ಗಂಭೀರ ಹಂತ ತಲುಪಿದೆ. ಕದನ ವಿರಾಮ ಜಾರಿಯಲ್ಲಿದ್ದರೂ ಅಮೆರಿಕ ಸೇನೆ ಇರಾನ್ನ ತೈಲ ಟ್ಯಾಂಕರ್ ಮೇಲೆ ದಾಳಿ ನಡೆಸಿದ್ದು ಇದು ಜಾಗತಿಕ ವಲಯದಲ್ಲಿ ಬಹಳಷ್ಟು ಆತಂಕ ಮೂಡಿಸಿದೆ. ಅಮೆರಿಕ ಸೆಂಟ್ರಲ್ ಕಮಾಂಡ್ ನೀಡಿದ ಮಾಹಿತಿಯ ಪ್ರಕಾರವಾಗಿ ಗಲ್ಫ್ ಆಫ್ ಓಮನ್ ಪ್ರದೇಶದಲ್ಲಿ ಅಮೆರಿಕ ವಿಧಿಸಿದ್ದ ನೌಕಾ ದಿಗ್ಬಂಧನ ಮೀರಿ ಸಾಕೋದಕ್ಕೆ ಯತ್ನಿಸಿದ ಇರಾನ್ನ ತೈಲ ಟ್ಯಾಂಕರ್ ಮೇಲೆ ಅಮೆರಿಕದ ಯುದ್ಧ ವಿಮಾನ ದಾಳಿ ನಡೆಸಿದೆ ಅಂತ ತಿಳಿದು ಬಂದಿದೆ. ಈ ದಾಳಿಯಲ್ಲಿ ಟ್ಯಾಂಕರ್ನ ನಿಯಂತ್ರಣ ವ್ಯವಸ್ಥೆಯ ಪ್ರಮುಖ ಭಾಗವಾದ ರಾಡರ್ ಹಾನಿಗೊಳಗಾಗಿದೆ. ಇದರಿಂದ ಹಡಗು ಸಾಗಾಟ ಸ್ಥಗಿತಗೊಂಡಿದೆ ಅನ್ನೋದು ತಿಳಿದು ಬಂದಿದೆ. ಈ ಘಟನೆ ಅಮೆರಿಕ ಮತ್ತು ಇರಾನ್ ನಡುವೆ ಅಧಿಕೃತ ಯುದ್ಧ ವಿರಾಮ ಮುಂದುವರೆದಿರುವ ಸಮಯದಲ್ಲೇ ನಡೆದಿರುವುದು ಪರಿಸ್ಥಿತಿಯನ್ನ ಮತ್ತಷ್ಟು ಬಿಗಡಾಯಿಸಿದೆ. ಯುದ್ಧ ನಿಲ್ಲಿಸಿದ್ದೇವೆ ಅಂತ ಹೇಳಿ ಘೋಷಿಸಿದ ಎರಡೂ ರಾಷ್ಟ್ರಗಳು ಮತ್ತೆ ಮುಖಾಮುಖಿಯಾಗುವಂತಹ ಭೀತಿ ಉಂಟಾಗಿದೆ. ಏತನ್ಮಧ್ಯೆ ಟ್ರಂಪ್ ಸಾಮಾಜಿಕ ಜಾಲತಾಣದಲ್ಲಿ ಸರಣಿ ಪೋಸ್ಟ್ಗಳನ್ನು ಮಾಡಿದ್ದು ಇರಾನ್ ಒಪ್ಪಂದಕ್ಕೆ ಬರಲು ಸಿದ್ಧವಾಗಿರುವಂತೆ ಕಾಣ್ತಾ ಇದೆ. ಆದರೆ ಅದು ಅಮೆರಿಕದ ಷರತ್ತುಗಳಿಗೆ ಅನುಗುಣವಾಗಿರಬೇಕು. ಒಪ್ಪಂದವಾಗದಿದ್ದರೆ ಮತ್ತೆ ಬಾಂಬ್ ದಾಳಿ ನಡೆಯಲಿದೆ, ಅದು ಹಿಂದಿನದಕ್ಕಿಂತ ಹೆಚ್ಚು ತೀವ್ರವಾಗಿರಲಿದೆ ಅಂತ ಹೇಳಿದ್ದಾರೆ. ಮತ್ತೊಂದು ಪೋಸ್ಟ್ನಲ್ಲಿ 2 ತಿಂಗಳಿನಿಂದ ಮುಂದುವರೆದಿರುವಂತಹ ಯುದ್ಧ ಶೀಘ್ರ ಅಂತ್ಯಗೊಳ್ಳಬಹುದು. ತೈಲ ಮತ್ತು ನೈಸರ್ಗಿಕ ಅನಿಲ ಸಾಗಣೆ ಪುನರಾರಂಭವಾಗುತ್ತೆ, ಆದರೆ ಅದು ಇರಾನ್ ತೆಗೆದುಕೊಳ್ಳುವಂತಹ ನಿರ್ಧಾರಗಳ ಮೇಲೆ ಅವಲಂಬಿತವಾಗಿದೆ ಅಂತ ಹೇಳಿ ಟ್ರಂಪ್ ಈ ರೀತಿಯಾಗಿ ಪೋಸ್ಟ್ ಅನ್ನ ಮಾಡಿ ಆ ಪೋಸ್ಟ್ನಲ್ಲಿ ಈ ಕೆಲವು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಒಟ್ಟಾರೆಯಾಗಿ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುಎಸ್ಎ ಹಾಗೆ ಇರಾನ್ ಸಂಘರ್ಷ ಆರಂಭವಾದಂತೆ ಕಾಣಿಸ್ತಾ ಇದೆ. ಹಾರ್ಮುಜ್ ನೌಕಾ ದಿಗ್ಬಂಧನ ಉಲ್ಲಂಘನೆಯ ಆರೋಪ ಒಂದು ಕಡೆ ಇದೆ. ಇರಾನ್ ಹಡಗಿನ ಮೇಲೆ ಈಗ ದಾಳಿಯನ್ನ ಮಾಡಿರೋದು ಮತ್ತಷ್ಟು ಸಂಘರ್ಷ ತೀವ್ರಗೊಳ್ಳುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಸಂಘರ್ಷ ಹಿಂದೆ ದಿನದಿಂದ ದಿನಕ್ಕೆ ತೀವ್ರವಾದಂಥ ಸ್ವರೂಪವನ್ನು ಪಡೆದುಕೊಳ್ತಾ ಇತ್ತು. ಒಂದು ಕಡೆ ಇರಾನ್ ಇಸ್ರೇಲ್ ಅಮೆರಿಕದ ಮೇಲೆ ದಾಳಿಯನ್ನು ಮಾಡುವಂಥ ಕೆಲಸ, ಹಾಗೆ ಇಸ್ರೇಲ್ ಮತ್ತೆ ಈ ರೀತಿ ಪ್ರತಿ ದಾಳಿ ಮಾಡುವಂಥ ಕೆಲಸ ಆಗ್ತಾ ಇತ್ತು. ಅದಾದ ನಂತರದಲ್ಲಿ ಕದನ ವಿರಾಮವೂ ಕೂಡ ಘೋಷಣೆ ಆಯಿತು. ಕದನ ವಿರಾಮ ಜಾರಿಯಲ್ಲಿ ಇದ್ರೂ ಕೂಡ ಮತ್ತೆ ಅಟ್ಯಾಕ್ಗಳು ಮುಂದುವರಿತಾ ಇತ್ತು. ಅದರಲ್ಲೂ ಕೂಡ ಈಗ ಒಪ್ಪಂದದ ಮಾತುಕತೆಗಳು ಏನು ಕೇಳಿ ಬರ್ತಾ ಇತ್ತು, ಅಮೆರಿಕ ಏನು ಕೆಲವು ಅಂಶಗಳನ್ನು ಉಲ್ಲೇಖ ಮಾಡಿತ್ತು, ಅದಕ್ಕೆ ಇರಾನ್ ಯಾವ ರೀತಿಯಾದಂಥ ಪ್ರತ್ಯುತ್ತರ ಕೊಡಬೇಕು ಅನ್ನುವಂಥ ಅಂಶಗಳನ್ನು ಉಲ್ಲೇಖ ಮಾಡಿ ಅವೆಲ್ಲವೂ ಕೂಡ ಚರ್ಚಾ ಹಂತದಲ್ಲಿ ಇರುವಂತ ಸಂದರ್ಭದಲ್ಲಿ ಇದೀಗ ಮತ್ತೆ ಅಮೆರಿಕ ಈ ರೀತಿಯಾದಂತಹ ಅಟ್ಯಾಕ್ ಮಾಡಿರೋದು ಮತ್ತೆ ಏನಾದರೂ ಯುದ್ಧ ಹೀಗೆ ನಿರಂತರವಾಗಿ ಮುಂದುವರಿಬಹುದಾ ಅನ್ನುವಂಥ ಪ್ರಶ್ನೆಗಳನ್ನು ಮೂಡಿಸಿದೆ.